ಚಿಂತೆ ಬೇಡ, ಹಾಕ್ತೀನಂತ ದಪ್ಪ. ಇವತ್ತು ನಾವು ಎಗ್ ರೈಸ್ ಮಾಡ್ತಾ ಇದೀವಿ, ಹಾಕಿ ತುಪ್ಪ. ನಮಸ್ಕಾರ ಎಲ್ಲರಿಗೂ, ಹೆಗ್ ಹೆರಿಟೇಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಾಡ್ತಿರೋದು ನಾಟಿ ಸ್ಟೈಲ್ ಗೀ ಎಗ್ ರೈಸ್. ಹೇಗೆ ಮಾಡೋದು ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ. ಇವಾಗ ನಾವು ಇದಕ್ಕೆ 3 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡಿದೀವಿ. ಇವಾಗ ತುಪ್ಪ ಕಾದಿದೆ. ಒಂದು ಸ್ವಲ್ಪ ಶುಂಠಿ ತುರ್ಕೊಂಡಿರೋದು ಹಾಕ್ತಾ ಇದೀವಿ. ಒಂದು 5 ರಿಂದ 6 ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ತಾ ಇದೀವಿ. ಆಮೇಲೆ 2 ಮೆಣಸಿನ್ಕಾಯಿನ 4 ಪೀಸಾಗಿ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ತಾ ಇದೀವಿ. ಇದನ್ನ ಇವಾಗ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ತುಪ್ಪದಲ್ಲಿ ಕ್ಲೀನಾಗಿ ಫ್ರೈ ಆಗಿದೆ. ಒಂದು 5 ರಿಂದ 6 ಎಲೆ ಪುದೀನಾನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀವಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದೀವಿ. ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪ ಆ್ಯಡ್ ಮಾಡ್ತಿದ್ದೀವಿ ಕ್ಯಾಬೇಜು, ಒಂದು ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಕ್ಯಾರೆಟು ಮತ್ತು ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಎಲ್ಲನೂ ಇವಾಗ ಕ್ಲೀನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಫ್ರೈ ಆಗಿದೆ. ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡವ. ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ ಪೇಸ್ಟ್ ಆ್ಯಡ್ ಮಾಡ್ತಿದ್ವಿ. ಇವಾಗ ನಾವು ಇದಕ್ಕೆ 2 ಮೊಟ್ಟೆ ಹೊಡೆದು ಹಾಕೊಳ್ತಾ ಇದೀವಿ. ಮೊಟ್ಟೆ ಬೇಳೆ ತನಕ ಇವಾಗ ನಾವು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಗ್ ಫ್ರೈ ಆಗಿದೆ ಕ್ಲೀನಾಗಿ. ಇವಾಗ ನಾವು 1 ಕಪ್ಪಷ್ಟು ರೈಸ್ ಹಾಕೊಳ್ಳೋಣ. 1 ಕಪ್ ರೈಸ್ ಹಾಕೊಂಡ್ಮೇಲೆ ಒಂದು 10 ಸೆಕೆಂಡ್ ಅಷ್ಟು ಫ್ರೈ ಮಾಡ್ಕೊಳ್ಳೋಣ. ಒಂದು ಅರ್ಧ ಫ್ರೈ ಆಗಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಜೀರಾ ಮಸಾಲ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್. ಇವಾಗ ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ ಮಸಾಲನೆಲ್ಲ. ಇವಾಗ ಫೈನಲ್ ಟಚಪ್ ಆಗಿ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ತುಪ್ಪ ಹಾಕಿದ್ಮೇಲೆ 5 ಸೆಕೆಂಡ್ ಅಷ್ಟು ಫ್ರೈ ಮಾಡಾಯ್ತು. ಇವಾಗ ಇದು ರೆಡಿ ಇದೆ.